ಕರ್ನಾಟಕ ರಾಜ್ಯದ ಜನತೆಯಲ್ಲಿ ರಾಮನಗರದ ಮಹೇಶನ್ ಮಾಡೋ ಮನವಿ ಅಂದರೆ ನೋಡಿ, ಇತ್ತೀಚೆಗೆ ನಿಜವಾಗ್ಲೂ ನಮ್ಮ ಸಮಾಜ ನೋಡಿದ್ರೆ ಭಯ ಆಗ್ತದೆ. ಆಫೀಸ್ಗಳಲ್ಲಿ ಹೋಗಲಿ, ಎಲ್ಲಿ ನೋಡಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾವ ಅಧಿಕಾರಿಗಳು ಅಷ್ಟೇ, ಯಾರು ಸುಮಾರು ಜನ, ಎಲ್ಲ ಅಂತ ಹೇಳಲ್ಲ, 190% ಎಲ್ಲ ಕಡೆ ಲಂಚ ಅವತಾರ. ಪಾಪ ರೈತರು, ಬಡವರು, ಬಗ್ಗರು ಅವ್ರ ಕಷ್ಟಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ತೊಗೋಬೇಕು, ಇನ್ನೊಂದು ತೊಗೋಬೇಕು, ಅವ್ರ ಕಷ್ಟ ಕಾರ್ಪಣ್ಯಕ್ಕೆ ಹೋದರೆ ದುಡ್ಡು ಕೊಡಲಿಲ್ಲ ಅಂದರೆ ನಿಜವಾಗ್ಲೂ ಕೆಲಸ ಆಗಲ್ಲ. ವರ್ಷವಿಡೀ ಎಲ್ದಿ ಕೆಲವರಂತೂ ಆತ್ಮಹತ್ಯೆನೇ ಮಾಡ್ಕೊಬಿಟ್ಟವ್ರೆ. ಇದ್ರ ಬಗ್ಗೆ ಏನೇ ಕಂಪ್ಲೇಂಟ್ ಕೊಡಲಿ, ಏನೇ ಮಾಡಲಿ, ಏನೂ ಆಗೋದಿಲ್ಲ. ಇಷ್ಟೇ ನಮ್ಮ ಗ್ರಾಚಾರ ಅಂದ್ಕೊಂಡು ಅವರು ಪಾಪ ದುಡ್ಡಿರಲಿ, ಕಾಸಿರಲಿ, ಸಾಲ ಸೋಲ ಮಾಡಿ ತಂದಾಕ್ರು ಅವ್ರ ಕೆಲಸಗಳಾಯ್ತಾ ಇಲ್ಲ. ಇನ್ನೊಂದು ಕಡೆ ಆದರೆ ನಕಲಿ ಡಾಕ್ಟ್ರುಗಳು ಅವಳಿಗೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಕೆಲವು ಕಡೆ ಎಲ್ಲ. ಎಲ್ಲಿ ಗೊತ್ತಾಗುತ್ತೆ, ಹಳ್ಳಿಗಳ ಕಡೆ ಆ ಕಡೆ ಈ ಕಡೆ ಡಾಕ್ಟ್ರುಗಳು ಅಂತ ಹೇಳ್ಕೊಂಡು ಕೆಲವು ಕಡೆ ಎಲ್ಲ ಅವ್ರು ನಿಜವಾಗ್ಲೂ MBBS ಮಾಡಿದಾರೋ ಮಾಡಿಲ್ವೋ ಅಂಥವರೆಲ್ಲ ಬಂದು ಡಾಕ್ಟ್ರುಗಳಾಗಿ ಸೇವೆ ಮಾಡ್ತಾವ್ರೆ. ಅದರಿಂದ ಕೆಲವು ಕಡೆ ಅಂತೂ ಪ್ರಾಣಹಾನಿನೂ ಆಗ್ಬಿಟ್ಟದೆ. ಎಷ್ಟೋ ಡೇಂಜರ್ ಇಂಥದ್ರ ಜೊತೆಗೆ ನೋಡಿ, ಎಷ್ಟೋ ನಾವು ನೋಡಿದ್ದೀವಿ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ತುಂಬ ಕೆಟ್ಟ ಕೆಲಸಗಳು ನಡೀತವೆ. ಎಷ್ಟೆಲ್ಲ ನಡೀತಾ ಇದ್ದಾವೆ. ಕೆಲವು ಕಡೆ ಅಂತೂ ಎಲ್ಲರನ್ನೂ ಹೇಳಲ್ಲ, ಎಷ್ಟೋ ಜನ ನೋಡ್ತಿರ್ತೀವಿ ನಾವು ಟಿ ವಿಲಿ, ಪೇಪರ್ಸಲ್ಲಿ, ಆ ರಾಜಕಾರಣಿ ಇಲ್ಲಿಗೆ ತಗೊಳಾಕೊಂಡ್ರು, ಅಷ್ಟು ಅವ್ಯವಹಾರದಲ್ಲಿ, ಇಷ್ಟು ವ್ಯವಹಾರದಲ್ಲಿ ಅಂತೆಲ್ಲ ಬರ್ತಾ ಇರ್ತದೆ. ಇವೆಲ್ಲ ಏನು? ನಿಜವಾಗ್ಲೂ ನಮಗೆ ನಾಯಕರಾಗಿರೋ ಅವರು ನಮಗೆ ಮಾರ್ಗದರ್ಶಕ ಆಗಿರಬೇಕು. ಈ ಥರ ಎಲ್ಲ ಆದರೆ ಜನಸಾಮಾನ್ಯರ ಗತಿ ಏನು? ಹಿಂಗಾಗ್ಬಿಟ್ಟಿದೆಯಲ್ಲ. ಎಲ್ಲಿ ನೋಡಿದ್ರೂ ಕೊಲೆ ಸುಲಿಗೆ ಎಲ್ಲ. ಏನು ಈಗಿನ ಸಿಸ್ಟಮಲ್ಲಿ ಏನು ಒಂದು ಕೊಲೆ ಮಾಡಿ ಬೇಲ್ ತೊಗೊಂಡು ಬರ್ಬೋದು ಅನ್ನೋ ಮಟ್ಟಕ್ಕೆ ಎಲ್ಲಿ ನೋಡು ಇದೇ ಕತೆ. ಒಂದು ಭಯ ಇಲ್ಲ, ಕಾನೂನು ಬಗ್ಗೆ ಏನೂ ಇಲ್ಲ ಜನಗಳಿಗೆ. ಪಾಪ ಅಮಾಯಕರನ್ನ ಏನಂತಾರೆ, ಬಲಹೀನರನ್ನ ಬಲ ಇದ್ದವರು ಶೋಷಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಆಮೇಲೆ ವಿದ್ಯಾರ್ಥಿಗಳಿಗಂತೂ ಬಿಡಿ, ಇವರು ಸರ್ಕಾರದವರು ಮೀಸಲಾತಿ ಕೊಡಲಿ, ಎಲ್ಲದರಲ್ಲೂ ಮೀಸಲಾತಿ ಕೊಡಲಿ, ವಿದ್ಯಾರ್ಥಿಗಳ ಜೀವನದಲ್ಲೂ ಮೀಸಲಾತಿ ಅಂದರೆ ನಿಜವಾಗ್ಲೂ ಪ್ರತಿಭಾಶಾಲಿಯಾದ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬ ವಂಚಿತರಾಗ್ತಾವ್ರೆ. ಅಂಬೇಡ್ಕರ್ ಕಾಲದಲ್ಲಿ ಪಾಪ ಮಾಡಿದರು, ಅವ್ರ ಶೋಷಣೆಗಳು ಕೊಡಲಿ, ಬೇರೆ ವಿಚಾರದಲ್ಲೆಲ್ಲ ಮೀಸಲಾತಿ ಕೊಡಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಕಾಲದಿಂದ ಕೊಡ್ತಾ ಬಂದರೆ ಕೊಟ್ಕೊಳ್ಳಿ. ನಿಜವಾಗ್ಲೂ ವಿದ್ಯಾರ್ಥಿ ಜೀವನದಲ್ಲಿ ಅವ್ರ ಕೆಲಸಕ್ಕೆ ಹೋಗೋದಾಗಲಿ, ಅವ್ರು ಸ್ಟಡಿ ಮಾಡೋದಾಗಲಿ ಅಂಥದ್ರೆಲ್ಲ ಮೀಸಲಾತಿ ಬೇಡ ದಯವಿಟ್ಟು. ಇದರಿಂದ ಎಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ದೇಶ ತೊರೆದು ಬೇರೆ ದೇಶಗಳಿಗೆ ಹೋಗಿ ಅವ್ರ ದೇಶನ ಬೆಳಗ್ತಾವ್ರೆ. ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ ಅಂದರೆ ನಿಜವಾಗ್ಲೂ ನಮ್ಮ ಸಮಾಜ